ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಂದು ಕಡೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ. ಹಾಗಾಗಿ ಇವತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಂದು ಲೋಕಾಯುಕ್ತ ಅಧಿಕಾರಿಗಳು ಜಿಲ್ಲಾಸ್ಪತ್ರೆಗೆ ಹೆರಿಗೆ ವಾರ್ಡು, ಬಿಮ್ಸ್ ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಆವರಣದ ವೇರ್ ಹೌಸ್ನಲ್ಲೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಲೋಕಾಯುಕ್ತ SP ಸಿದ್ದರಾಜು ನೇತೃತ್ವದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿದಾಗ ಏನು ಪರಿಶೀಲನೆ ಮಾಡಿದ್ದಾರೆ? ಅಲ್ಲಿನ ಶುಚಿತ್ವದ ಬಗ್ಗೆ ನೋಡ್ತಾರಾ, ಅಥವಾ ಆ IV ರಿಂಗರ್ ಲ್ಯಾಕ್ಟೇಟ್ ಅದನ್ನು ಕೊಡ್ತಾ ಇದ್ದಾರಾ, ಕೊಡ್ತಾ ಇಲ್ವಾ? ಆಮೇಲೆ ಇವ್ರು ಕೊಡ್ತಾ ಇರ್ತಕ್ಕಂಥ ಔಷಧಿಗಳೆಲ್ಲವೂ ಕೂಡ ಎಕ್ಸ್ಪೈರಿ ಡೇಟ್ ಒಳಗಡೆ ಇದೆಯಾ, ಎಕ್ಸ್ಪೈರಿ ಡೇಟ್ ಆಗಿರೋದನ್ನು ಕೊಡ್ತಾ ಇದ್ದಾರಾ? ಹೀಗೆ ಕೆಲವು ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದಾರೆ. ಆ IV ರಿಂಗರ್ ಲ್ಯಾಕ್ಟೇಟ್ ದ್ರಾವಣದ ಬಾಟಲನ್ನು ಬಳಸಬೇಡಿ ಅಂತ ಈಗ ಸರ್ಕಾರ ಈಗಾಗಲೇ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಹಾಗಿದ್ದರೂ ಬಳಸ್ತಾ ಇದ್ದಾರಾ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಂಡೆ. ಅಮರೇಶ್, ಈಗ ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಆ ಥರದ್ದು ಏನಾದರೂ ಗೊತ್ತಾಯ್ತಾ ಘಟನೆಗಳು? ಅಂದರೆ ಅವರ ಅನುಮಾನಗಳೇನಿತ್ತು, ಇದು ಜಿಲ್ಲಾಸ್ಪತ್ರೆಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಏನಾದರೂ ಸಾಕ್ಷ್ಯಗಳು ಸಿಗ್ತಾ ಅಂತ? ಅರವಿಂದ್, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಜರಿನ್ ಬಳಿಕ 5 ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಚ್ ವಾರೆಂಟನ್ನು ತೆಗೆದುಕೊಂಡು ಬಳ್ಳಾರಿಯ ಲೋಕಾಯುಕ್ತ ಅಧಿಕಾರಿಗಳು ಅಂದರೆ ಲೋಕಾಯುಕ್ತ SP ಸಿದ್ದರಾಜು ಅವರ ನೇತೃತ್ವದ ತಂಡದಿಂದ 3 ತಂಡಗಳಾಗಿ 25ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಇದೀಗ ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಮತ್ತು ಬಿಮ್ಸ್ ಆಸ್ಪತ್ರೆಗಳ ಮೇಲೆ ದಾಳಿಯನ್ನು ಮಾಡಿ ಒಂದಿಷ್ಟು ಪರಿಶೀಲನೆಯನ್ನು ಕೂಡ ನಡೆಸಿದರು. ಪ್ರಮುಖವಾಗಿ ಯಾವುದು IV ಆರಲ್ ಲಿಕ್ವಿಡ್ ಏನಿದೆ ಅದರಿಂದನೇ ಈಗಾಗಲೇ ಸಾವಾಗಿದೆ ಅನ್ನುವಂಥದ್ದು ಅಂದ್ರೆ ಆ ರೀತಿಯ ಚರ್ಚೆಗಳಿರೋದ್ರಿಂದಾಗಿ ನೇರವಾಗಿ ಅವರು ಹೆರಿಗೆ ವಾರ್ಡ್, ಅದ್ರ ಜೊತೆಗೆ ಎಲ್ಲೆಲ್ಲಿ ಈ ರೀತಿ ಅಂದರೆ ಮೆಡಿಸಿನ್ಗಳ ಸಂಗ್ರಹಣೆ ಕೋಣೆಗಳೇನಿದೆ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಮತ್ತು ಜಿಲ್ಲಾ ಶಸ್ತ್ರಚಿಕಿತ್ಸಕರಿಂದ ಒಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಂಡ್ರು. ಪ್ರಮುಖವಾಗಿ ಅಂದರೆ ಔಷಧಿ ಉಗ್ರಾಣದಲ್ಲಿ ಈಗಾಗಲೇ IV ದ್ರಾವಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 280 ಇನ್ನೂ ಕೂಡ ಗ್ಲುಕೋಸ್ಗಳ ಹಾಗೆ ಇತ್ತು. ಅದೆಲ್ಲವನ್ನು ಕೂಡ ಸೀಸ್ ಮಾಡಲಾಗಿತ್ತು. ಅದರಲ್ಲಿ 150 IV ಲಿಕ್ವಿಡ್ಗಳೇನಿತ್ತು ಅದು ಕೂಡ ಅಂದರೆ ಯಾವ ಗ್ಲುಕೋಸನ್ನು ಹಾಕಿ ಬಾಣಂತಿಯರಿಗೆ ರಿಯಾಕ್ಷನ್ ಆಗಿತ್ತು ಅದೇ ಬಾಟಲ್ಗಳು ಇನ್ನೂ ಕೂಡ 150 ಇತ್ತು. ಅದ್ರ ಜೊತೆಗೆ ಆ ಒಂದು ಬ್ಯಾಚ್ನಲ್ಲಿ ಬಂದಂಥ 280 ಗ್ಲುಕೋಸ್ಗಳಂತ ಅದೆಲ್ಲವನ್ನೂ ಕೂಡ ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲವನ್ನು ಕೂಡ ಸೀಸ್ ಮಾಡಲಾಗಿದೆ. ಅದನ್ನು ಪರಿಶೀಲನೆ ನಡೆಸಿದ್ರೆ ಆ ಒಂದು ಬ್ಯಾಚ್ ನಂಬರ್ ಏನಿತ್ತು ಮತ್ತು ಇದೇ ದ್ರಾವಣವನ್ನು ಹಾಕಿದ ಮೇಲೆ ಬಾಣಂತಿಯರಿಗೆ ಈ ರೀತಿಯ ಘಟನೆ ನಡೀತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಂದ ಎಲ್ಲ ಮಾಹಿತಿಗಳನ್ನು ಕೂಡ ಪಡೆದುಕೊಂಡ್ರು. ಅಂದ್ರೆ ಈಗಾಗಲೇ ಯಾವತ್ತೂ ಈ ಒಂದು ಘಟನೆ ಮರುಕಳಿಸ್ತು ಅಂದ್ರೆ 16ನೇ ತಾರೀಕಿಗೆ ಪಬ್ಲಿಕ್ ಟಿವಿಯಲ್ಲಿ ಇದೇ ಒಂದು ಗ್ಲುಕೋಸ್ ರಿಯಾಕ್ಷನ್ ಆಗಿದೆ ಅನ್ನುವಂಥ ಮಾಹಿತಿ ವಿಚಾರದಲ್ಲಿ ಸುದ್ದಿ ಪ್ರಸಾರ ಆಗಿತ್ತು. ಅವತ್ತಿನ ದಿನವೇ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆ ಒಂದು ಎಲ್ಲ ಲಿಕ್ವಿಡ್ಗಳನ್ನು ಅಂದ್ರೆ ದ್ರಾವಣಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ಅದೇ ಒಂದು ಸೀಸ್ ಆಗಿರ್ತಕ್ಕಂಥ IV ಗ್ಲುಕೋಸ್ಗಳಿತ್ತು ಅದನ್ನು ಕೂಡ ಪರಿಶೀಲನೆ ನಡೆಸಿದ್ರು. ಮತ್ತೆ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನ ಸೀಸ್ ಮಾಡಿರ್ತಕ್ಕಂಥದ್ದು ಕೂಡ ಗಮನಿಸ್ಕೊಂಡ್ರು. ಅದಾದ್ಮೇಲೆ ಅದನ್ನು ಕೂಡ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡ್ರು. ಹೀಗಾಗಿ ಇವತ್ತು ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಹಳೆಯ ಅಂದ್ರೆ ಯಾವೆಲ್ಲ ಗ್ಲುಕೋಸ್ಗಳು ಬಾಣಂತಿಯರ ಸಾವಿಗೆ ಕಾರಣ ಆಯಿತು ಅವುಗಳನ್ನ ಸೀಸ್ ಮಾಡಿರ್ತಕ್ಕಂಥ ಕೂಡ ಅಧಿಕಾರಿಗಳಿಗೆ ಕಂಡು ಬಂತು. ಹೀಗಾಗಿ ಮತ್ತೆ ಇದೀಗ ವಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ದಾಳಿ ಮುಂದುವರಿಸಿದ್ದು ಘಟನೆಯ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ರೈಟ್ ಅಮರೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.